ಸಿಬ್ಬಂದಿಯ ನಿತ್ಯ ಕಿರುಕುಳಕ್ಕೆ ನೊಂದ ಮಹಿಳೆಯರು ತಹಶೀಲ್ದಾರ್ ಕಚೇರಿಯತ್ತ ಆಗಮಿಸಿ ನಿತ್ಯ ಆಗುತ್ತಿರುವ ಮಾನಸಿಕ ಚಿತ್ರಹಿಂಸೆಯ ಬಗ್ಗೆ ಅಳಲು ತೋಡಿಕೊಂಡಿರುವ ಘಟನೆ ಕುಂದಗೋಳ ಪಟ್ಟಣದಲ್ಲಿ ನಡೆದಿದೆ. ಕೆಲ ದಿನಗಳ ಹಿಂದೆಯಷ್ಟೇ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು ಪ್ರಾಣ ಕಳೆದುಕೊಂಡು ಅದೆಷ್ಟೋ ಜನರ ಬದುಕನ್ನ ಕಸಿದುಕೊಂಡಿದ್ದ ಫೈನಾನ್ಸ್ನವರ ಕಿರುಕುಳ ಇನ್ನೂ ಸಹ ತಪ್ಪುತ್ತಿಲ್ಲ. ಇದಕ್ಕೆ ಪೂರಕವಾಗಿ ತಾಲೂಕಿನ ಸಂಶಿ ಗ್ರಾಮದಲ್ಲಿ ನಡೆದ ಘಟನೆಯಾಗಿದೆ. ಇನ್ನು ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ ನೊಂದ ಗೃಹಿಣಿಯರು ತಹಶೀಲ್ದಾರ್ ಬಳಿ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನಂತರ ತಹಶೀಲ್ದಾರ್ ರಾಜು ಮಾವರಕರ ದೂರವಾಣಿಯೊಂದಿಗೆ ಮಾತನಾಡಿ ಅತಿಯಾದ ಮಳೆಯಿಂದ ಕೂಲಿ ಕೆಲಸವಿಲ್ಲದೆ ಪರದಾಡುತ್ತಿರುವ ಸಮಯದಲ್ಲಿ ತಾವು ಮನಬಂದಂತೆ ಮಾತನಾಡುವುದು, ಕಿರುಕುಳ ನೀಡಿದರೆ ತಕ್ಕ ಕ್ರಮ ಕೈಗೊಳ್ಳಬೇಕಾಗತ್ತೆ, ಹಣ ಪಾವತಿಸಲು ಸಮಯ ನೀಡಬೇಕು ಎಂದು ಎಚ್ಚರಿಸಿದರು. ಕೂಡಲೇ ನೋಟಿಸ್ ಜಾರಿ ಮಾಡಲು ಸಿಬ್ಬಂದಿಗೆ ಸೂಚಿಸಿ ಎಂದು ತರಾಟೆಗೆ ತೆಗೆದುಕೊಂಡರು. ನನ್ನ ಹೆಸರು ರಾಜು ಮಾವರ್ಕರ್ ಅಂತ, ತಹಶೀಲ್ದಾರ್ ಮಾತಾಡ್ತಿದ್ದೀನಿ ಕುಂದಗೋಳ. ನನ್ನ ನಂಬರ್ ಬರ್ಕೊಡ್ಬೇಕಂತ. ಈ ವೇಳೆ ನೊಂದ ಗ್ರಾಮಸ್ಥೆ ಲಲಿತಾ ಸುಣಗಾರ ಮಾಧ್ಯಮದೊಂದಿಗೆ ಮಾತನಾಡಿ, ನಾನು ನಿತ್ಯ ಈ ಫೈನಾನ್ಸ್ನವರ ಉಪಟಳಕ್ಕೆ ಸಾಕಷ್ಟು ಬಾರಿ ಸಾವಿಗೆ ತಲೆಯೊಡ್ಡುವ ನಿರ್ಧಾರವನ್ನು ಕೈಗೊಂಡಿದ್ದೇನೆ. ಫೈನಾನ್ಸ್ನವರಿಗೆ ಪ್ರತಿ ತಿಂಗಳು ಯಾವುದೋ ಕಂತು ಬಾಕಿ ಇಲ್ಲದೆ ಕಟ್ಟುತ್ತಾ ಬಂದಿರುತ್ತೇನೆ. ಇವರಿಗೆ ನನ್ನ ಮತ್ತು ನನ್ನ ಮಗಳ ಬಂಗಾರದ ಮಾಂಗಲ್ಯ, ಆಭರಣ, ಸ್ಥಿರಾಸ್ತಿ, ಮನೆಯನ್ನ ಗಿರವಿ ಇಟ್ಟು ಕೊಟ್ಟಿರುತ್ತೇನೆ. ಆದರೂ ಕೂಡ ಇವರಿಂದ ದಿನೇ ದಿನೇ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದೇನೆ. ಅದಕ್ಕೆ ಜೀವನವೇ ಸಾಕಾಗಿ ಹೋಗಿದೆ. ಸ್ವಯಂ ಘೋಷಿತವಾಗಿ ಸಾಲಕ್ಕೆ ನೊಂದು ಸಾವಿಗೀಡಾಗುತ್ತೇನೆ ಎಂಬ ಪತ್ರ ಬರೆದು ಇಟ್ಟಿರುವೆ. ಅಳಲು ತೋಡಿಕೊಂಡರು. ಅದೇ ರೀತಿಯಾಗಿ ಅದೇ ಗ್ರಾಮದ ನೀರಲಗಿ ಮಾತನಾಡಿ, ಪಂಚಮಿ ಹಬ್ಬ ಮಾಡಾಕ ಬಿಡವಲ್ಲರಿ ಇವರು. ಇವತ್ತು ಬೆಳಗ್ಗೆ 8 ಗಂಟೆಗೆ ಬಂದು ಹಬ್ಬ ಮಾಡೋದು ಬಿಡ್ರಿ, ಪರವಾಗಿಲ್ಲ, ಕಂತು ಕಟ್ರಿ, ಕಟ್ಟಾಕ ಆಗಿಲ್ಲ ಅಂದ್ರ ಯಾಕ ಸಾಲ ತಗೊಂಡಿತ್ರಿ, ಸತ್ರ ಸಾಯ್ರಿ, ಕಟ್ಟಿ ಸಾಯ್ರಿ, ಯಾಕ ಬದುಕ್ತೀರಿ ಅಂತ ದಿನೇ ದಿನೇ ಹಿಂಸೆ ನೀಡುತ್ತಿದ್ದಾರೆ. ಮತ್ತು ಜಿಟಿ ಮಳೆ ಬೇರೆ ಹಿಡಿತೈತಿ, ಹೊಲದಾಗ ಕೆಲಸನೂ ಇಲ್ಲ, ನಾವು ಕಟ್ಟೋದಾದ್ರೂ ಹೆಂಗಾರಿ ಅಂತ ಹೇಳಿದ್ರು. ನನಗೆ ಭಾಳ ತೊಂದರೆ ಐತ್ರಿ. ತೊಂದರೆ ಅನ್ನೋಕೇನು ನಾ ಕರೆ ನಾವೇ ತಂದ ಬಿಟ್ಟಾನಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಊರ್ಲಿ ಹಾಕೋಕೆ ಬಂದು ಇಲ್ಲ ಅವ್ರು ಏನಂತಾರ, ನಮ್ಮನ್ನ ಹಾಕ್ರಿ ಅಂತಾರೆ. ಅವ್ರನ್ನ ಹಾಕೋಬೇಡ, ನಾನು ಹೋಗಿ ಪೊಲೀಸ್ ಸ್ಟೇಷನ್ ಕುಂತ್ರಾತಂತ ನಾನು ಭಾಳ ಪ್ರಯತ್ನ ಪಟ್ರಿ. 8ನೇ ತಿಂಗಳದಾಗ ನನ್ನ ಕೊಳ್ಳನ್ ತಾಳಿಲ್ರಿ, ನನ್ನ ಮಗಳು ಕೊಳ್ಳಲು ತಾಳಿನೂ ಮಾರೇನ್ರಿ. ನನ್ನ ಗಂಡನಿಗೆ ಕ್ಯಾನ್ಸರ್ ಆಗಿ ಪಾರ್ಸಿ ಹೊಡೆದು 2 ವರ್ಷದಿಂದ ಸಾಲ ಭಾಳ ಆಗೈತಿ. ಸಾಲದ ಮೇಲೆ ಮನಿನೂ ಮಾರಕ್ಕೆ ಅಡ ಹಾಕ್ತನ್ರಿ. ಕೆಲವೊಂದು ಬ್ಯಾಂಕ್ನವ್ರು ಹೇಳ್ಕೊಂಡ್ರೆ ಕೇಳ್ಯಾರಿ. ಆದ್ರೆ IDFC ಅವರು, ಆಮೇಲೆ ಇಕ್ವಿಟಾಸ್ನವ್ರ ಮರ್ಯಾದೆನೇ ತೆಗಿತಾನ್ರಿ. ಹೊರಗೆ ನಿಂತು ಒಳಗೆ ನಿಂತು ಮಾತಾಡ್ತಿರಲ್ಲ. BSS ಬ್ಯಾಂಕ್ನವ ದಿನಾ ರಾತ್ರಿ 9:30 ಬರೋವ್ರಿ. ದಿನಾ ರಾತ್ರಿ 9:30 ನಾವು ಬಾಡಿಗೆ ಮನೆ ಇದೀವಿ. ಬಾಡಿಗೆ ಮನೆ ಬಿಡಿಸ್ತಾರ, ಅದು ಕೇಳಾಕ್ತಾ ಇರಲ್ರಿ. ಅದು ಏನೈತೆ ಗೊತ್ತಿಲ್ಲ. ನಮ್ಮ 10:30 ಮಟ್ಟ ನಮ್ಮ ಟೈಮ್ ಕೊಟ್ಟ. ಸಿದ್ದರಾಮಯ್ಯ ಯಾರವ ಹೇಳ್ದವ ಅಂತಾರೆ. ಮೊದಲಿಗೆ ಅದನ್ನ ತೊಗೊಂಡಿದ್ದು ಇದು ಏನಾರ ಮಾಡ್ಕೊಂಡು ಹೊಟ್ಟಿದ್ರಿ. ಇದು ಬಂದಾಗಿಂದ ಭಾಳ ತ್ರಾಸ ಆಗಿತ್ತು. ನೀವು ಹಬ್ಬ ಯಾಕೆ ಮಾಡ್ತೀರಿ, ಮತ್ತು ಹಬ್ಬ ಮಾಡಕ್ಕೆ ರೊಕ್ಕಿಲ್ಲ ನಿಮ್ಗೆ, ಈಗ ನಮ್ಗೆ ಕಟ್ರಿ ಅಂತ ನಿಂತಾನ್ರಿ. ನಮ್ಮ ಮಂದ್ಯಾಗ ದುಡ್ಡಿಲ್ಲ ಅಂದ್ರೂ ಕೇಳವಲ್ರಿ ಅವ. ಅವ್ರ ಮನ್ಯಾಗ ನಮ್ಮ ಮನ್ಯಾಗ ಬಿದ್ದಾರಿ, ಅಡ್ಡಾಡಕ್ಕೆ ಬರಂಗಿಲ್ರಿ. ಈಗ ಒಂದು 2-3 ವರ್ಷ ಆತ್ರಿ ನಮ್ಮ ಮನೆಯವ್ರ ಮನೆ ಹಿಡಿದು ಕೂತ್ಕೊಂಡು ನಾವು ಬೇಕು ದುಡಿಬೇಕು. ಸಾಯಿ ಇದ್ದಾರೆ. ನಿಮ್ಮ ಸಾಲ ಕಟ್ಟಿ ಸಾಯಿ ನೀನು ಅಂತಾರ್ರಿ. ಇವತ್ತ ನೀವು ಮನಿ ಬಿಟ್ಟು ಹೋಗ್ರಿ ಅಂತಾರ್ರಿ. ನಮ್ಮ ಮನಿ ಬಿಟ್ಟು ಹೋಗ್ಬೇಕಂತ್ರಿ. ನಾವು ಇಷ್ಟು ಕಿರ್ಕುಲ್ ಕೊಟ್ಟಾರ್ರಿ. ಸಾಯಿ ರೊಕ್ಕ ಕಟ್ಟಿ ಸಾಯಿ ಅಂತಾರ್ರಿ ನಮ್ಗೆ. ಅವ್ರು ಹೆಂಗೆ ಬೇರೆ ಕಟ್ಬೇಕ್ರಿ. ಹಾರೆಲ್ಲ ಹೊಡಗ್ರಿ ಬಂದಿರ ಹಬ್ಬದಾಗ ಬೆಲ್ಲ ಹಬ್ಬ ಮಾಡಿಲ್ರಿ. ನಾವು ಇದ್ರಂತ ಕೊಟ್ಟಾನ್ರಿ. ನಾವು ಮನೆಗೆ ಹೋಗ್ತೀವಂದ್ರು ನಮ್ಗೆ ಬನ್ರಿ. ನೀವು ಹೋದ್ರು ಮನ್ಯಾಗ ಕುಂದ್ರ ಒಳಗೆ ಬರ್ರಿ, ಒಳಗೆ ಬರಲ್ರಿ, ಹೊರಗೆ ನಿಂತ ಬಾಯಿ ಮಾಡ್ಸನ್ರಿ. ಈ ಫೈನಾನ್ಸ್ ಕಿರುಕುಳದಲ್ಲಿ ಒಬ್ಬರದ್ದು ಒಂದೊಂದು ಸಂಕಟ. ಕೂಲಿ ನಾಲಿ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿ ದುಡಿದ್ರೂ ಕೂಡ ಬಡ್ಡಿ ಹಣವನ್ನ ತೀರಿಸಲು ಆಗ್ತಿಲ್ಲ ಎಂಬುದು ನೊಂದವರ ಮಾತಾಗಿದೆ. ಈ ಸಂದರ್ಭದಲ್ಲಿ ಜಯವ್ವ ಕರಣ್ಣನವರ, ನೀಲಮ್ಮ ಸೂಲದ, ಉಡಚವ್ಲ ಕೊಂಚಗಿರಿ, ನೀಲಮ್ಮ ನೀರಲಗಿ, ಪಾರ್ವತಿ, ಆಶಾ ಬಾರಕೇರ,
ಲಲಿತಾ ಸುಣಗಾರ, ಕ್ಯಾನ್ಸರ್ ಪೀಡಿತ ರಮೇಶ್ ಸುಣಗಾರ ಸೇರಿದಂತೆ ಇತರರು ಇದ್ದರು. ರವಿ ಕಾಮಡೊಳ್ಳಿ, 9 ಲೈವ್ ನ್ಯೂಸ್, ಕುಂದಗೋಳ.